ಸಾಲ ಬಾಧೆಗಳು ಬಹಳಷ್ಟು ಜನಕ್ಕೆ ಬಹಳಷ್ಟು ವಿಧವಾಗಿ ಕಾಡ್ತಾ ಇರ್ತದೆ. ಕೆಲವರಿಗೆ ಏನೋ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಸಿಕ್ಕಾಬಟ್ಟೆ ಗುರುಗಳೇ, ಹೆಂಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬರೀ ಬಡ್ಡಿ 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 ಕಟ್ಟಿ ಕಟ್ಟಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ದುಡ್ಡೆಲ್ಲ ಬರೀ ಬಡ್ಡಿ ಕಟ್ಟೋಕ್ಕೆ ಆಗ್ತಾಯಿದೆ, ನಾನು ಏನೋ ತಿನ್ನೋಕ್ಕಾಗ್ತಾಯಿಲ್ಲ, ಮನೆಗೇನು ಉಳ್ಸೋಕ್ಕಾಗ್ತಾ ಇಲ್ಲ ಅಂತ ಕೆಲವರು ಸಾಲ ಬಾಧೆಗಳಾದರೆ, ಇನ್ನು ಕೆಲವರು ಸಾಲ ಬಾಧೆಗಳು ಡಿಫ್ರೆಂಟ್ ಆಗಿರುತ್ತೆ. ಕೊಟ್ಬಿಟ್ಟಿದ್ದೀನಿ ಸಾಲ, ಯಾರು ವಾಪಸ್ ಕೊಡ್ತಾ ಇಲ್ಲ, ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಬಡ್ಡಿ ಕತೆ ಹೋಗಲಿ, ಅಸ್ಲಾರ ಕೊಟ್ರಪ್ಪ ಮಹಾಪ್ರಭು ಅಂದ್ರೂ ಕೊಡ್ತಾ ಇಲ್ಲ ಯಾರು. ಏನು ಮಾಡಿ ನನ್ನ ದುಡ್ಡನ್ನ ವಾಪಸ್ ಪಡ್ಕೋಬೋದು, ನಾನು ಕೊಟ್ಟಿರೋ ನನ್ನ ದುಡ್ಡು ವಾಪಸ್ ಬಂದ್ಬಿಟ್ರೆ ನಂಗೆ ಸಾಕು, ನಂಗೆ ಇನ್ನೇನು ಬೇಡ ಅನ್ನುವ ಕ್ಯಾಟಗರಿ ಕೆಲವ್ರದ್ದಾಗಿದೆ. ಇನ್ನು ಕೆಲವ್ರದ್ದು ಹಂಗಲ್ಲ, ಸರ್ ನಾನು ಕೊಟ್ಟು ಇಲ್ಲ ತೊಗೊಂಡು ಇಲ್ಲ, ನನಗೆ ಬೇಕಾಗಿದೆ ಅರ್ಜೆಂಟಾಗಿ, ಮನೆ ಕಟ್ಟೋಕ್ಕೆ ಹೋಮ್ ಲೋನ್ ಬೇಕು, ಸೈಟ್ ತಗೊಳ್ಳೋಕ್ಕೆ ಸೈಟ್ ಲೋನ್ ಬೇಕು, ಗಾಡಿ ತೊಗೊಳಕ್ಕೆ ವೆಹಿಕಲ್ ಲೋನ್ ಬೇಕು, ಅಥವಾ ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ ಲೋನ್ ಬೇಕು, ನನಗೇನೋ ಒಟ್ಟು ಲೋನ್ ಬೇಕು, ಅರ್ಜೆಂಟಾಗಿ ನಂಗೆ ಒಂದಿಷ್ಟು ಲೋನ್ ಬೇಕು, ಸಿಕ್ಕಿದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಆದರೆ ಈ ಸಿಬಿಲ್ ಪ್ರಾಬ್ಲಮ್ಮು, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ನನಗೆ ಸಾಲ ಎಲ್ಲೂ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಎಲ್ಲ ಸರಿ ಇದ್ದರೂ ಕೂಡ ಏನು ಮಾಡೋದು? ಈ ಥರದ ಸಮಸ್ಯೆಗಳು ಇನ್ನು ಕೆಲವರಿಗೆ. ಇನ್ನು 4ನೇ ಕ್ಯಾಟಗರಿ ಇದ್ದಾರೆ, ದುಡ್ಡು ಅವ್ರದ್ದಲ್ಲ, ಯಾರ್ದೋ ದುಡ್ಡು ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದಾರೆ, ಪರಿಚಯದ ಮೇಲೆ ಏನೋ ಕೊಡಿಸ್ಬಿಟ್ಟಿದ್ದಾರೆ, ಈಗ ಕೊಟ್ಟವ್ರು ನೀವು ಹಿಡ್ಕೊಂಡವ್ರೆ, ತಗೊಂಡವ್ನು ಕೈ ಸಿಗ್ತಾ ಇಲ್ಲ, ತಿಂದಂಗಿಲ್ಲ ಉಂಡಂಗಿಲ್ಲ, ನಾನು ವಾಪಸ್ ಕೊಡೋಂಗಾಗಿತ್ತಲ್ಲ ಅಂತ ಇನ್ನು ಕೆಲವ್ರದ್ದು ಆಗ್ಬಿಟ್ಟಿರುತ್ತೆ. ಸೊ ಇದು ಈ ಯಾವುದೇ ಥರದ ಸಮಸ್ಯೆಗಳಿದ್ದರೂ ನೀವು ಮೇಷರಾಶಿಯವರಾಗಿದ್ದು ಸಾಲ ಬಾಧೆಗಳಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇದ್ದೀರಾ ನೀವು ಅಂತಾದರೆ ಈ ವಿಡಿಯೋ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗಲಿದೆ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಇದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಏನಾದರೂ ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ, ನಾನು ಸಾಧ್ಯವಾದಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರ್ತಾನೆ, ರಿಪ್ಲೈ ಮಾಡ್ತಾ ಇರ್ತಾನೆ. ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಅಥವಾ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತವಾಗಿ ಪ್ರಶ್ನೆ ಕಮೆಂಟ್ ಮಾಡಿ, ನೋಡೋಣ, ತೊಂದರೆ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ ಎಲ್ಲ ಸಹ ತಿಳಿಸ್ಬಿಡ್ತೀನಿ. ಯಾಕೆಂದರೆ ಈ ಹಿಂದೆನೂ ನಾನು ಈ ರಿಲೇಟೆಡ್ ವಿಡಿಯೋ ಮಾಡಿದ್ದೆ, ಬಟ್ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಆದ್ದರಿಂದ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಸೇವ್ ಮಾಡಿ ಇಟ್ಕೊಂಡ್ರು, ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋ ಇದನ್ನು ಸೇವ್ ಮಾಡಿ ಇಟ್ಕೊಂಡ್ರು ತುಂಬ ಒಳ್ಳೆಯದು. ಯಾವಾಗಾರು ನಿಮಗೆ ಮೇಷರಾಶಿ ನಿಮ್ಗೆ ಸಾಲ ವಿಚಾರ ಬಂದ ತಕ್ಷಣ ಈ ವಿಡಿಯೋನ ತೆಗೆದು ಪ್ಲೇ ಮಾಡ್ಕೊಂಡು ನೋಡಬಹುದಾಗಿರ್ತದೆ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ, ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದ ಸಿಂಪಲ್ ಆದ ಮಂತ್ರವನ್ನು ಹೇಳ್ಬಿಡ್ತೇನೆ, ಒಂದು ಸ್ತೋತ್ರವನ್ನು ಕೊಟ್ಬಿಡ್ತೇನೆ. ಪ್ರತಿದಿನ ಒಂದು 6 ಬಾರಿ ಆ ಸ್ತೋತ್ರವನ್ನು ಕೇಳಿಸ್ಕೊಂಬಿಟ್ರೆ, ಬೆಳಗ್ಗೆ ಎದ್ದು ಸ್ನಾನ ಹಾಕ್ಕೊಂಡು ಒಂದು 6 ಬಾರಿ ರಿಪೀಟೆಡ್ ಆಗಿ ಆ ಸ್ತೋತ್ರವನ್ನು ಕೇಳಿಸ್ಕೊಳ್ತಾ ಇದ್ದರೂ ಕೂಡ ನಿಮ್ಮ ಸಾಲ ಬಾಧೆಗಳೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ತುಂಬ ಇಂಪಾರ್ಟೆಂಟ್ ಅಲ್ವಾ? ಎಸ್. ಈಗ ವಿಚಾರಕ್ಕೆ ಬರೋಣ. ಪ್ರತಿಯೊಬ್ಬ ಯಾವುದೇ ರಾಶಿಯವರಾಗಿರಲಿ, 2 ರಾಶಿ ಹೊರತುಪಡಿಸಿ, ಮಿಥುನ, ವೃಶ್ಚಿಕ 2 ರಾಶಿ ಹೊರತುಪಡಿಸಿ ಇನ್ನು 10 ರಾಶಿಯವರೆಗೂ ಸಹ ಸಾಲ ಅಂದ ತಕ್ಷಣ 2 ಗ್ರಹಗಳು ಭಾಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸಾಲ ಅಂದ ತಕ್ಷಣ 2 ಗ್ರಹಗಳು ಭಾಳ ಇಂಪಾರ್ಟೆಂಟ್. ಆ 2 ಗ್ರಹಗಳ ಆರಾಧನೆ ಮಾಡಿದ್ರೇ ಸಾಲದ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ಆಗ್ತದೆ, ಇಲ್ಲ ಅಂತಂದರೆ ಸಾಧ್ಯ ಇಲ್ಲ. ಮತ್ತು ಅಲ್ಲೇ ಸಿಲುಕ್ಕೊಳ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ. ಆ 2 ಗ್ರಹಗಳು ಯಾವುದು, ಅದಕ್ಕೆ ಯಾವ ರೀತಿಯಾದ ವಿಶೇಷ ಪರಿಹಾರ, ಸಿಂಪಲ್ ಪರಿಹಾರಗಳು ಮಾಡ್ಕೊಳ್ಬಹುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಅಲ್ವಾ. ತುಂಬ ಈಸಿ ನಿಮಗೆ. 2 ಗ್ರಹಗಳು ಯಾವುದು ಅಂದರೆ, ಒಂದು ನಿಮ್ಮ ರಾಶಿಯಿಂದ ಷಷ್ಠ್ಯಾಧಿಪತಿ. ಮೇಷಕ್ಕೆ ಷಷ್ಠ್ಯಾಧಿಪತಿ ಯಾರು? ಕನ್ಯಾಧಿಪತಿ ಬುಧ. ಸೊ ಅದರಿಂದ ಮೇಷಕ್ಕೆ ಷಷ್ಠ್ಯಾಧಿಪತಿ ಬುಧ ಗ್ರಹ. ಇನ್ನೊಂದು ಎಲ್ಲ ರಾಶಿಗಳಿಗೂ 12 ರಾಶಿಗಳಿಗೂ ಸಹ ಸಾಲ ಬಾಧೆ ಅಂತಷ್ಟ ಸಾಲದ ವಿಚಾರ, ಋಣ ಅಂತ ಕರಿತೀವಿ. ನಿನ್ನ ಋಣ ಇಟ್ಕೊಂಡು ನಾನೇನು ಸಾಲ ಬಿಡೋ, ನಿನ್ನ ಋಣ ಇಟ್ಕೊಂಡೇನು ಹೋಗಲ್ಲ ಬಿಡು ಅಂತಾರಲ್ಲ, ಆ ಋಣ ಅಂತಂದರೆ ಸಾಲ ಅಂತ. ಸೊ ಋಣವನ್ನು ಕೊಡ್ತಕ್ಕಂಥ ಗ್ರಹ ಯಾವುದು? ಕುಜ. ಸೊ ಸಿಂಪಲ್ ಆಗಿ ಮೇಷರಾಶಿಯವರು ಕುಜ ಹಾಗೂ ಬುಧ ಈ 2 ಗ್ರಹಗಳನ್ನು ಆರಾಧನೆ ಮಾಡ್ಕೊಬಿಟ್ರೆ ನಿಮ್ಮ ಸಾಲ ಎಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ, ನಿಗ್ರಹಕ್ಕೆ ಬಂದ್ಬಿಡುತ್ತೆ. ಸಾಲಗಳೆಲ್ಲ ಅಥವಾ ಅಂಡರ್ ಕಂಟ್ರೋಲ್ ಬಂದ್ಬಿಡುತ್ತೆ, ಅಥವಾ ಸಾಲಗಳೆಲ್ಲ ಪರಿಹಾರ. ಏನೇ ಕೊಟ್ಟ ಸಾಲ, ತಗೊಂಡು ಸಾಲ, ಕೊಡಿಸಿದ ಸಾಲ, ಮಾಡಬೇಕು ಅಂದ್ಕೊಂಡಿರೋ ಸಾಲ ಯಾವ್ದು ಬೇಕಾದ್ರೂ ಇರ್ಬೋದು. ಬುಧ ಹಾಗೂ ಕುಜ, ಬುಧನ ಅಭಿಮಾನಿ ದೇವರು, ಕುಜನ ಅಭಿಮಾನಿ ದೇವರು ಆರಾಧನೆ ಮಾಡಿಕೊಂಡ್ರೆ ಸಾಕು. ಎಷ್ಟು ಸಿಂಪಲ್ ಆಗಿರತಕ್ಕಂಥದ್ದು. ಇದರಲ್ಲಿ ಸಿಂಪಲಿಂದ ವಿಶೇಷ ತನಕ ಎಲ್ಲ ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ಒಂದು ನೋಡಿ, ತುಳಸಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ಮೇಷರಾಶಿಯವರು ಮನೆಯಲ್ಲಿ ತುಳಸಿ ಆರಾಧನೆ ಮಾಡಲೇಬೇಕು. ಮನೆಯಲ್ಲಿ ಒಂದು 4-5 ತುಳಸಿ ಗಿಡಗಳನ್ನ ಇಟ್ಕೊಳ್ಳಿ. ಒಂದು ಮನೆ ಬಾಗಿಲಲ್ಲೇ ಇಟ್ಕೊಳ್ಳಿ, ಅದನ್ನು ಪೂಜೆ ಮಾಡ್ತಕ್ಕಂಥಕ್ಕೋಸ್ಕರ. ಇನ್ನು ಬೇರೆ ತುಳಸಿ ಗಿಡಗಳು ಏನಕ್ಕೆ ಅನ್ನೋಂಥದ್ದು ನಮಗೆ ಹೇಳ್ತೇನೆ. 1-2-3 ಒಂದಿಷ್ಟು ತುಳಸಿ ಗಿಡಗಳು ಸಾಕ್ಕೊಳ್ಳಿ, ಅಂದರೆ ಬೆಳೆಸಿ ಅಂತ ನಾನು ಹೇಳೋದು. ಯಾಕೆ ಅಂತಂದರೆ ಪ್ರತಿನಿತ್ಯ ಯಾವ ಮೇಷರಾಶಿಯವರು ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡ್ತಾರೋ,
ತುಳಸಿಗೆ ನೀರು ಹಾಕಿ ಆ ಕಾಂಡಕ್ಕೆ ಒಂಚೂರು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೋ, ತುಳಸಿ ದೇವಿಯನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಸಾಲಬಾಧೆಗಳಿರಲ್ಲ. ಟ್ರೈ ಮಾಡಿ ನೋಡಿ. ಇನ್ನು ಮಿಕ್ಕ ತುಳಸಿಗಳನ್ನು ಇಟ್ಕೋಬೇಕು ಅಂತ ಹೇಳಿದ್ನಲ್ಲ, ಆ ತುಳಸಿಗಳಲ್ಲಿ ನೀವು ಒಂದು 2 ತುಳಸಿ, ಯಾವಲು ಬಿಳುಪತ್ರೆ 3 ಇರಬೇಕು, ತುಳಸಿ 2 ದಳ ಇರಬೇಕು ಅಂತ ಹೇಳ್ತಾರೆ. ಸೊ 2 ದಳ ಇದ್ದರೆ ತುಳಸಿ ಅಂತ. ಸೊ ಆ 2 ದಳ ಇರೋ ರೀತಿಯಲ್ಲಿ ಮಿಕ್ಕಿದ ತುಳಸಿಯನ್ನು ಕಿತ್ತಿಟ್ಕೊಂಡು ನೀವು ನೆನಪಿಟ್ಕೊಳ್ಳಿ, ದ್ವಾದಶಿ ಎಂದು ತುಳಸಿಯನ್ನು ಕೀಳಬಾರದು. ಅದನ್ನು ಹೊರತುಪಡಿಸಿ ತುಳಸಿಯನ್ನು ಕಿತ್ತಿಟ್ಕೊಂಡು ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ವಿಷ್ಣು ಸಂಬಂಧಿತ ದೇವಸ್ಥಾನದಲ್ಲಿ ಅದನ್ನು ಕೊಟ್ಟು ಸ್ವಾಮಿಗೆ ಅರ್ಚನೆ ಮಾಡಿಬಿಟ್ಟು ಅಥವಾ ಸ್ವಾಮಿಗೆ ಸಮರ್ಪಣೆ ಮಾಡಿ ಪ್ರಸಾದ ಸ್ವರೂಪ 1-2 ದಳ ಕೊಡಿ ಅಂತಂದರೆ ಕೊಡ್ತಾರೆ. ಅದನ್ನು ಯಾವಾಗಲೂ ಜೇಬಲ್ಲಿ ಇಟ್ಕೊಳ್ಬೇಕು. ಯಾವ ಮೇಷರಾಶಿಯವರ ಪಾಕೆಟ್ನಲ್ಲಿ ಅಥವಾ ಕಿವಿನಲ್ಲೋ ತಲೆ ಮೇಲೋ ಎಲ್ಲ ತುಳಸಿ ಅನ್ನುವಂಥದ್ದು ಅವರ ಶರೀರದಲ್ಲಿರ್ತದೋ ಅದು ಅವರಿಗೆ ಸಾಲಬಾಧೆಗಳು ಕಾಡಲ್ಲ. ವಿಷ್ಣು ಪ್ರಸಾದ ತುಳಸಿ, ವಿಷ್ಣು ಆರಾಧಿತ ತುಳಸಿ, ವಿಷ್ಣುವಿಗೆ ಸಮರ್ಪಿಸಿದ ತುಳಸಿ, ಅದು ನಿಮ್ಮ ಜೊತೆಗೆ 2 ದಳ ಇರಬೇಕು. ಆ 2 ದಳದ ತುಳಸಿ ನಿಮ್ಮಲ್ಲಿ ಇದ್ದ ತಕ್ಷಣ ಇವತ್ತು ಉದಾಹರಣೆಗೆ ಇವತ್ತು ಹೋಗಬೇಕು ಗುರುಗಳೇ, ಸಾಲದ ಬಗ್ಗೆ ಬರೋಕ್ಕೆ ತುಂಬ ಟೆನ್ಷನ್ ಕೊಡಬೇಕು, ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋದು ಗೊತ್ತಿಲ್ಲ. ಸಿಂಪಲ್ಲಾಗಿ ಒಂದು ಮಾರು ತುಳಸಿ ತಗೊಂಡೋಗಿ ವಿಷ್ಣು ದೇವಸ್ಥಾನ, ಯಾವ ನರಸಿಂಹ ದೇವಸ್ಥಾನ, ಕೃಷ್ಣ, ರಾಮ, ವೆಂಕಟೇಶ್ವರ, ರಂಗನಾಥ, ಯಾವ ವಿಷ್ಣು ಸಂಬಂಧಿತ ದೇವಸ್ಥಾನ ಹತ್ರ ಇದ್ರೂ ಪರವಾಗಿಲ್ಲ, ಒಂದು ಮಾರು ತುಳಸಿ ತಗೊಂಡೋಗಿ ಅದನ್ನು ಅರ್ಚನೆನೋ ಸ್ವಾಮಿಗೂ ಹಾಕಿಸ್ಬಿಟ್ಟು ಅರ್ಚನೆ ಪೂಜೆ ಮಾಡಿಸಿ ಆ ಪ್ರಸಾದ ತುಳಸಿ ಜೇಬಲ್ಲಿ ಇಟ್ಕೊಂಡು ಹೋಗಿ, ಅವ್ರು ಏನು ಆಯ್ತು ಇನ್ನೊಂದು ಸಲ ಮಾಡಿ, ಇನ್ನೊಂದು ಸ್ವಲ್ಪ ಡೇಟ್ ಕೊಡ್ತೀನಿ ಬಿಡು ಅಂತ ಅವ್ರು ತಣ್ಣಗಾಗ್ಬಿಡ್ತಾರೆ ಆಟೋಮೆಟಿಕಲಿ. ಅಥವಾ ಯಾವುದೋ ಒಂದು ಸಲ ಇವತ್ತು ಆಯಿತು, ಇವತ್ತು ನೋಡೋಣ, ಲಾಸ್ಟ್ ಒಂದು ಸಲ ಪ್ರಯತ್ನ ಮಾಡ್ತೀನಿ ಅಂತಾರೆ ಯಾರು ನಿಮಗೆ ಸಾಲ ವಿಚಾರದಲ್ಲಿ, ಕೊಡಿಸ್ತೀನಿ ಒಂದು ಲಾಸ್ಟ್ ಪ್ರಯತ್ನ ಮಾಡೋಣ ಅಂತಾರೆ. ಸೀದಾ ಹೋಗ್ಬಿಟ್ಟು ಇದಷ್ಟು ತುಳಸಿ ಆರಾಧನೆ ಮಾಡ್ಕೊಂಡು ತುಳಸಿ ಜೇಬಲ್ಲಿ ಇಟ್ಕೊಂಡು ಹೋಗ್ಬಿಡಿ, ಪಟ್ಟಂತ ನಿಮ್ಗೆ ಅಲ್ಲಿ ಲಾಸ್ಟ್ ಚಾನ್ಸ್ ನಿಮಗೆ ಕ್ಲಿಕ್ ಆಗಿಬಿಡುತ್ತೆ, ಸಾಲ ಸಿಕ್ಬಿಡುತ್ತೆ. ಸೊ ಈ ಥರ ಸಾಲದ ವಿಚಾರದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ತುಳಸಿ ಆರಾಧನೆ, ತುಳಸಿಯನ್ನು ವಿಷ್ಣುವಿಗೆ ಸಮರ್ಪಿಸಿ ನೀವು ಅದನ್ನು ಪ್ರಸಾದ ಸ್ವರೂಪ ಯಾವಾಗಲೂ ನಿಮ್ಮ ಹತ್ರ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಸಾಲ ರಿಲೇಟೆಡ್ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಪರಿಹಾರ ಹೇಳ, ನಿಮಗೆ ಉತ್ತರಾಣಿ ಕಡ್ಡಿ ಸಿಗುತ್ತೆ, ಉತ್ತರಾಣಿ ಗಿಡಗಳೆಲ್ಲ ಬೆಳ್ಕೊಂಡಿರ್ತವೆ ಎಲ್ಲಂದ್ರಲ್ಲಿ. ಸೊ ಹಸಿ ಎಲ್ಲಿ ಬೆಳೆದಿದೆ ಅಂತ ನೋಡ್ಕೊಳ್ಳಿ, ಇಲ್ಲಾಂದರೆ ಗ್ರಂಥಿ ಅಂಗಡಿಗೆ ಹೋದ್ರೆ ಸಿಗುತ್ತೆ. ಹಸಿ ಗಿಡಗಳು ಸಿಕ್ಕರೆ ತುಂಬ ಒಳ್ಳೆಯದು. ಒಂದು ಈ ಪ್ರಮಾಣದಲ್ಲಿ ಕಡ್ಡಿ, ಉತ್ತರಾಣಿ ಕಡ್ಡಿ ಈ ಪ್ರಮಾಣದಲ್ಲಿ ಇರಬೇಕು. 6 ಕಡ್ಡಿಗಳನ್ನ ತಗೊಂಡು ಅದನ್ನು ಗಂಟು ಕಟ್ಕೊಳ್ಳಿ, ಒಂದು ಕೆಂಪು ದಾರದಲ್ಲಿ ಗಂಟು ಕಟ್ಟಿ ಅದನ್ನು ನೀವು ನಿಮ್ಮ ಮನೆಯ ಬಾಗಿಲಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಇಟ್ಕೊಂಡ್ರೆ ಅಥವಾ ನಿಮ್ಮ ಕ್ಯಾಶ್ ಜೊತೆಗೋ ಅದನ್ನು ಇಟ್ಕೊಂಡ್ರೆ ಒಂದು ದೃಷ್ಟಿಯಿಂದಾಗಿ ನಿಮಗೆ ಸಾಲಬಾಧೆ ಆಗದಂಗೂ ನೋಡ್ಕೊಳ್ಳುತ್ತೆ, ನಿಮಗೆ ಇರುವ ಸಾಲಬಾಧೆಗಳನ್ನು ಪರಿಹಾರ ಮಾಡುತ್ತೆ. ಅಥವಾ ಯಾರೋ ಮಾಟಮಂತ್ರ ದೃಷ್ಟಿದೋಷಗಳು ಮಾಡಿ ನಿಮಗೆ ಸಾಲದಲ್ಲಿ ಸುರಿಯಲ್ಲಿ ಸಿಗಾಕೊಂಡಂಗೆ ಮಾಡಿದ್ರು ಅಂದ್ರೂ ಅದನ್ನು ಪರಿಹಾರ ಮಾಡುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಈ ಸೈಜಲ್ಲಿ ಒಂದು 6 ಉತ್ತರಾಣಿ ಕಡ್ಡಿಯನ್ನು ಇಟ್ಕೋಬೇಕು. ಅದನ್ನು ಒಂದು 6 ತಿಂಗಳಿಗೋ ಒಂದು ಸಲ, ತಿಂಗಳಿಗೋ 2-3 ತಿಂಗಳಿಗೋ ಒಂದು ಸಲ ಬದಲಾಯಿಸ್ತಾ ಇದ್ದರೂ ತುಂಬ ಒಳ್ಳೆಯದು. ಹಳೇದು ತೊಗೊಂಡೋಗಿಲ್ಲೋ ಹರಿಯೋ ನೀರಲ್ಲೋ ಬೇರೆ ಕಡೆ ಹಾಕ್ಬಿಟ್ಟ ಹೊಸದಾಗಿ ಮತ್ತೆ ಕಟ್ಟಿಟ್ಟ ಅಂತ. ಉತ್ತರಾಣಿ ಕಡ್ಡಿ ಇದು ಭಾಳ ಪವರ್ಫುಲ್ ನಿಮಗೆ, ಆಯಿತಾ. ವಿಷ್ಣು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ತಂದು ಮನೆ ಇಟ್ಕೊಂಡ್ರು ತುಂಬ ಒಳ್ಳೆಯದು, ಆಯಿತಾ. ಇನ್ನು ನೆಕ್ಸ್ಟ್ ಏನು ಮಾಡಬಹುದು ನೋಡಿ, ಆಗಲೇ ಹೇಳಿದೆ 2 ಗ್ರಹಗಳು ಅಂತ ಹೇಳಿದೆ. ಅದರಲ್ಲಿ ಇನ್ನೊಂದು ಯಾವುದು ಅಂದರೆ ಕುಜನ ಆರಾಧನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ಎಂಡಲ್ಲಿ ನಾನು ಋಣಬಾಧ ನಿವಾರಕ ಅಂಗಾರಕ ಸ್ತೋತ್ರನ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಅದನ್ನು ಡೈಲಿ ಕೇಳಿಸ್ಕೊಳ್ತಾ ಇದ್ರು ನಿಮಗೆ ಒಳ್ಳೆಯದು. ಅದನ್ನು ಹೊರತುಪಡಿಸಿ ಇನ್ನೇನು ಮಾಡ್ಬೋದು, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಬರ್ಬೋದು. ಮುಗುವ ಸುಬ್ರಹ್ಮಣ್ಯ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿದೆ, ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರಿನ ಗ್ರಾಮಾಂತರದಲ್ಲಿದೆ, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲರಿಗೂ ಗೊತ್ತಿದೆ ಎಲ್ಲಿದೆ ಅಂತ, ಕಡಂದಾಳೆ ಸುಬ್ರಹ್ಮಣ್ಯ ಮಂಗಳೂರು ಹತ್ತಿರ ಇದೆ. ಸೊ ಹೀಗೆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಮಂಗಳವಾರ ದಿವಸ ಹೋಗಿ ದರ್ಶನ ಮಾಡಿಕೊಂಡು ಒಂದು ತುಲಾಭಾರ ಸೇವೆ ಮಾಡ್ಕೊಂಡು ಬಂದರೂ ಕೂಡ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಮನೆ ಹತ್ತಿರದಲ್ಲಿರೋ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಾದರೂ 6 ಮಂಗಳವಾರಗಳು ನೀವು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬರ್ತಾ ಇರಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ ಸಾಲದ ವಿಚಾರಗಳಲ್ಲಿ. ಇನ್ನು ಕುಜ ಅಂದ ತಕ್ಷಣ ಭಾಳ ಪ್ರಧಾನವಾದಂಥ ಗ್ರಹ ಸಾಲಗಳ ವಿಚಾರದಲ್ಲಿ, ಅದು ಅವನೇ ಮೇನ್ ಇಂಪಾರ್ಟೆಂಟ್, ಎಲ್ಲಕ್ಕೂ ಮೇನ್ ಇಂಪಾರ್ಟೆಂಟ್ ಅವನೇ. ಇನ್ನು ನಿಮಗೆ ಷಷ್ಠ್ಯಾಧಿಪತಿ ಬುಧ. ಸೊ ಬುಧ ಕುಜ ಅಂತ ನಿಮಗೆ ಹೇಳಿದ್ನಲ್ಲ, ಕುಜನ ಮಂಡಲ ಯಾವುದು ಗೊತ್ತಾ, ತ್ರಿಕೋಣಾಕಾರ ಮಂಡಲ ಅಂತ ಹೇಳ್ತಾರೆ. ಸೊ ತ್ರಿಕೋಣಾಕಾರ ಅಂಗಾರಕಂ ಸೂರ್ಯ ಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂತ ಹೇಳ್ತಾರೆ. ಈ ತ್ರಿಕೋಣಾಕಾರ ಟ್ರಯಾಂಗಲ್ ಶೇಪ್ ಇರೋದು ಕುಜನ ಒಂದು ಮಂಡಲ, ಅದು ಅಂದರೆ ಅದು ಅವನ ಒಂದು ಡಯಾಗ್ರಾಮ್. ಅದೇ ಥರ ಹವಳ ಇದೆಯಲ್ಲ, ಅದು ಕುಜನ ರತ್ನ. ಹವಳವನ್ನು ತ್ರಿಕೋಣಾಕಾರವಾಗಿ ಕಟ್ ಮಾಡಿಕೊಂಡು ಕುಜ ಹಾಗೂ ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಅದರಲ್ಲಿ ಎನರ್ಜೈಸ್ ಮಾಡಿದ್ರೆ ಮೋಸ್ಟ್ ಪವರ್ಫುಲ್ ಆಗಿಬಿಡುತ್ತೆ ಅದು. ಅದನ್ನು ಯಾವುದಾದ್ರು ಒಂದು ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಡಾಲರೋ ಉಂಗ್ರನೋ ಮಾಡಿಸಾಕೊಂಡ್ರು ತುಂಬ ಪವರ್ಫುಲ್, ಬಟ್ ಎನರ್ಜೈಸ್ಡ್ ಆಗಿರಬೇಕು ಅದು. ಅದನ್ನು ನಾವು ಮಾಡಿ ಕೊಡ್ತಾ ಇದ್ದೇವೆ, ಈಗ ಮುಂದೆ ಹೇಳ್ತೇನೆ ಅದರ ಬಗ್ಗೆ. ಹಾಗೂ ಬುಧನ ಅಭಿಮಾನಿ ದೇವರು ಶ್ರೀಮನ್ನಾರಾಯಣ.
ಸೊ ಲಕ್ಷ್ಮೀನಾರಾಯಣರನ್ನು ಹುಣ್ಣಿಮೆಯ ದಿವಸ ಆರಾಧನೆ ಮಾಡಿಕೊಂಡ್ರು ಮೇಷರಾಶಿಯವರ ಸಾಲ ಬಾಧೆಗಳು ಪರಿಹಾರ ಆಗುತ್ತೆ. ಈ ಎರಡೂ ವಿಶೇಷವಾದಂಥದ್ದು ಕಾರ್ತೀಕ ಹುಣ್ಣಿಮೆಯ ದಿವಸ ಬರ್ತದೆ. ಆ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡಿ ವಿಶೇಷ ಪ್ರಸಾದ ನಾವೇನು ಕೊಡ್ತಾ ಇದ್ದೀವಿ ಗೊತ್ತಾ? ವಿಶೇಷ ಪರಿಹಾರದಲ್ಲಿ ನವೆಂಬರ್ 5ನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ, ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ, ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ 1008 ಸಂಖ್ಯೆಯಲ್ಲಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ, ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ, ಆದ್ರಿಂದ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಾನು ಆಗಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಸಾಲಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು, ಋಣ ಅನ್ನುವಂಥದ್ದು ಕುಜ ಹಾಗೂ ಸುಬ್ರಹ್ಮಣ್ಯನಲ್ಲಿ ಲಿಂಕ್ ಆಗಿರತಕ್ಕಂಥದ್ದು. ಸೊ ಆದ್ರಿಂದಾಗಿ ಋಣಬಾಧಾ ನಿವಾರಕ ಅಂದರೆ ಸಾಲಬಾಧೆ ಪರಿಹಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆ ಕುಜನ ರತ್ನ, ನಾನು ಆಗಲೇ ಹೇಳಿದೆ ನಿಮಗೆ, ಕುಜನ ರತ್ನ ಯಾವುದು? ಹವಳ ಹಾಗೂ ಮಂಡಲ, ತ್ರಿಕೋಣಾಕಾರ ಮಂಡಲ. ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನ ಕಟ್ ಮಾಡಿಸಿ ಅದನ್ನು ಈ ಥರ ಈ ಒಂದು ಹವಳವನ್ನ ಅವತ್ತಿನ ದಿವಸ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ, ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ. ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜ ಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ರಿಲೇಟೆಡ್ ಟು ಮನಿ, ದುಡ್ಡು ಅಲ್ವಾ. ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದ್ರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಹೋಮಗಳು ಅವೆಲ್ಲ. ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ನವೆಂಬರ್ 5ನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ. ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ, ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಹಸ್ರ ಕುಜ ಶಾಂತಿ ಹೋಮ, ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ, ಸಂತಾನ ಗೋಪಾಲ ಕೃಷ್ಣ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಇದೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ, ತ್ರಿಕೋಣಾಕಾರ ಮಂಡಲದ ಹವಳವನ್ನ ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು ಲೈವಲ್ಲಿ. ಹಾಗೂ 10:30ಯಿಂದ ಆಚೆಗೆ ಹೋಮ ಇರ್ತದೆ. ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು, ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಇಲ್ಲಾಂದರೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು, ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದಿಗೆ ಹಾಕ್ಕೋಬಹುದು, ನಿಮಗೆ ಅನುಕೂಲ. ಕುಜ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಜೊತೆಗೆ ಇರ್ತದೆ. ಹಾಗೂ ಆ ಹೋಮಗಳ ಭಸ್ಮ, ನಾಗಾರದ ನಷ್ಟ ನಿಮ್ಮ ಹಣೆಯಲ್ಲಿರ್ತದೆ. ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು, ಸಾಲ ಬಾಧೆಗಳು ಪರಿಹಾರ ಆಗಬೇಕು. ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ, ಈ ವಿಡಿಯೋ ರೀಚ್ ಆಗಬೇಕು ನಿಮ್ಮಿಂದ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ಗೆ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ, ಶ್ಲೋಕವನ್ನು ಸಹ, ಸ್ತೋತ್ರವನ್ನು ಸಹ ತಿಳಿಸ್ತೇನೆ. ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಥ ಋಣವಿಮೋಚಕ ಮಂಗಲ ಸ್ತೋತ್ರಂ. ಓಂ ಮಂಗಳೋ ಭೂಮಿಪುತ್ರಶ್ಚ ಋಣಹರ್ತಾಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮ ವಿರೋಧಕಃ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ ಅಂಗಾರಕೋಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ
एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात् धरणीगर्भसम्भूतं विद्युत्कान्तिसमप्रभं कुमारं शक्तिहस्तं च तं मङ्गलं प्रणमाम्यहम् स्तोत्रमङ्गारकस्यैतत् पठनीयं सदा नृभिः न तेषां भौमजा पीडा स्वर्लापि भवति क्वचित् अंगारक महाभागा भगवन् भक्तवत्सला त्वां नमामि ममाशेष मृणमाशु विनाशया ऋणरोगादिदारिद्र्या ये चान्ये ह्यपमृत्यवः भयक्लेशमनस्तापाः नश्यन्तु मम सर्वदा अतिवक्त्रदुराराध्या भोगमुक्तजितात्मनः तुष्टो ददासि साम्राज्यं मृष्टो हरसि तत्क्षणात् विरिञ्चि शक्रविष्णूनां मनुष्याणां तु का कथा तेन त्वं सर्वसत्त्वेन ग्रहराजो महाबलः पुत्रान् देहि धनं देहि त्वामस्मि शरणं गतः ऋणदारिद्र्यदुःखेन शत्रूणां च भयात् ततः एभिर्द्वादशभिः श्लोकैः यस्तौति च धरासुतं महतीं श्रियमाप्नोति ह्यपरो धनदो युवा हरिः ॐ।